ಮೀನುಗಾರಿಕೆ ಕರಾವಳಿ ಜನರ ಬದುಕು, ಸಾವಿರಾರು ಕುಟುಂಬದ ಜೀವನ ಆಧಾರ. ಮೀನುಗಾರಿಕೆ ಸುಗಮವಾಗಿ ಸಾಗಬೇಕು ಅಂತಂದ್ರೆ ಹಡಗು ಸಮುದ್ರದಲ್ಲಿ ಸಂಚಾರ ಮಾಡಲೇಬೇಕು. ಆದರೆ ಸಮುದ್ರಕ್ಕೆ ಸಾಗಬೇಕು ಅಂತಂದ್ರೆ ಅಲ್ಲಿ ಸಿಗುವಂತ ಅಳಿವೆ ಬಾಗಿಲಲ್ಲೇ ಹೂಳು ತುಂಬಿ ಹಡಗು ಹೋಗಲಾಗದಂತ ಪರಿಸ್ಥಿತಿ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಕರಾವಳಿಯ ಅಳಿವೆ ಬಾಗಿಲಿನಲ್ಲಿ ಹೂಳು, ಸರ್ಕಾರಕ್ಕೆ ಕಾಣುತ್ತಿರುವ ಮೀನುಗಾರರ ಗೋಳು. ಕರಾವಳಿ ಜೀವನಡಿ ಅಂದ್ರೆ ಮತ್ಸ್ಯ ಉದ್ಯಮ. ಪ್ರತಿದಿನ ಕೋಟಿ ರೂಪಾಯಿ ವಹಿವಾಟು ಆಗುವಂತಹ ಮೀನುಗಾರಿಕೆ ಬಗ್ಗೆ ಸರ್ಕಾರದ ಆಸಕ್ತಿ ತೋರ್ತಾ ಇಲ್ಲ. ಸಮುದ್ರ ಮತ್ತು ಬಂದರನ್ನ ಸಂಧಿಸುವ ಅಳಿವೆ ಬಾಗಿಲಿನಲ್ಲಿ ಹೂಳು ತುಂಬಿದೆ. ಇದೇ ಜಾಗದಲ್ಲಿ ಕಳೆದ 10 ವರ್ಷಗಳಲ್ಲಿ 55ಕ್ಕೂ ಅಧಿಕ ಮೀನುಗಾರರು ಮೃತಪಟ್ಟಿದ್ರೆ 100ಕ್ಕೂ ಅಧಿಕ ಬೋಟ್ಗಳು ಹಾನಿಗೀಡಾಗಿವೆ. ಇದಕ್ಕೆ ಕಾರಣವಾಗಿದ್ದೇ ಈ ಹೂಳು. ಅಳಿವೆ ಬಾಗಿಲಿನಲ್ಲಿ ಹೂಳಿನಿಂದ ಮೀನುಗಾರಿಕೆ ಬೋಟ್ಗಳಿಗೆ ಭಾರಿ ಹಾನಿಯಾಗ್ತಾ ಇದೆ. ಬೋಟ್ಗಳ ತಳಕ್ಕೆ ಹಾನಿಯಾಗುತ್ತಿದ್ದು ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟಾಗ್ತಿದೆ. ಮೀನುಗಾರಿಕಾ ಇಲಾಖೆ ಮಾತ್ರ ಸರ್ಕಾರಕ್ಕೆ ಪ್ರತಿ 2 ವರ್ಷಕ್ಕೊಮ್ಮೆ ಹೂಳು ತೆಗೆತಾ ಇರುವುದಾಗಿ ಹೇಳ್ತಾ ಇದೆ. ಇದಕ್ಕಾಗಿ ಪ್ರತಿ ವರ್ಷ ಕೋಟಿ ರೂಪಾಯಿ ಲೆಕ್ಕದಲ್ಲಿ ಬಿಲ್ ಪಡೆಯಲಾಗ್ತಾ ಇದೆ ಎಂಬ ಆರೋಪ ಕೇಳಿಬಂದಿದೆ. ಇವತ್ತು ನಮ್ಮ ಡಿಮಾಂಡ್ ಏನಂತ ಹೇಳಿದ್ರೆ, ಮಂಗಳೂರು, ಮಲ್ಪೆ, ಕಾರವಾರ ಎಲ್ಲೇ ಇರಲಿ ನಮ್ಮ ಫಿಶರೀಸ್ ಹಾರ್ಬರ್, ನಮ್ಮ ಫಿಶರೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಸೂಕ್ತವಾದ ಒಂದು ಕಟ್ಟಿಂಗ್ ಜಿಜರ್ ಕಂಪಲ್ಸರಿ ಇಡಬೇಕು. ಇದು ಯಾಕೆ ಇರಬೇಕಂತ ಹೇಳಿದ್ರೆ 25 ವರ್ಷದಿಂದ ಡ್ರೆಡ್ಜಿಂಗ್ ಆಗಿಲ್ಲ. ಟೆಂಡರ್ ಹಾಕಿದ್ರೆ ಯಾರು ಬರೋದಿಲ್ಲ. ಮೊನ್ನೆ ಮತ್ಸ್ಯ ಸಂಪದ ಯೋಜನೆಯಲ್ಲಿ 29.5 ಕೋಟಿಯ ಟೆಂಡರ್ ಆಗಿ ಎಲ್ಲ ಆಗಿಯೂ ಒಂದು 6-7 ಇಯರ್ಸ್ ಆಯಿತು. ಇವತ್ತಿನ ಕೆಲಸ ಸ್ಟಾರ್ಟ್ ಆಗಿಲ್ಲ. ಸೊ ಮೊನ್ನೆ ಡಿಸಿ ಅವರು ಪೋರ್ಟ್ ಇಂಜಿನಿಯರ್ ಕರೆಸಿಬಿಟ್ಟು ಎಲ್ಲ ಮಾತಾಡಿದಾಗ, ಪಬ್ಲಿಕ್ ಕ್ಲಿಯರೆನ್ಸ್ ಮಾಡಿದಾಗ ನಾವೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ವಿ. ರಾಜ್ಯದಲ್ಲಿ 20,000ಕ್ಕೂ ಹೆಚ್ಚು ಮೀನುಗಾರಿಕಾ ಬೋಟ್ಗಳಿವೆ. ಹೀಗಿದ್ರೂ ಕೂಡ ಮೀನುಗಾರಿಕೆ ಇಲಾಖೆಯಲ್ಲಿ ಹೂಳು ತೆಗೆಯುವ ಡ್ರೆಡ್ಜಿಂಗ್ ಇಲ್ಲ. ಕೇರಳ ಸರ್ಕಾರ ಸ್ವತಃ ಡ್ರೆಡ್ಜಿಂಗ್ ಮಿಷನ್ ಹೊಂದಿದೆ. ಆದರೆ ಕರ್ನಾಟಕ ಸರ್ಕಾರ ಮಾತ್ರ ಡ್ರೆಡ್ಜಿಂಗ್ ಖರೀದಿಸಲು ಮೀನಾಮೇಷ ನೋಡ್ತಾ ಇದೆ. ಬಂದರಿನಲ್ಲೂ ಹೂಳು ತುಂಬಿ ಪ್ರತಿ ವರ್ಷ ಮೀನುಗಾರ ಕಾರ್ಮಿಕರು ಜೀವವನ್ನ ಕಳೆದುಕೊಳ್ಳುತ್ತಿದ್ದಾರೆ. ಇನ್ನಾದರೂ ಕೂಡ ಸರ್ಕಾರ ಮೀನುಗಾರರ ಜೀವವನ್ನ ರಕ್ಷಣೆ ಮಾಡುವಂತಹ ಮನಸ್ಸು ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ದಿನೇಶ್ ಕಾಚಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮೀನುಗಾರಿಕೆ ಕರಾವಳಿ ಜನರ ಬದುಕು, ಸಾವಿರಾರು ಕುಟುಂಬದ ಜೀವನ ಆಧಾರ. ಮೀನುಗಾರಿಕೆ ಸುಗಮವಾಗಿ ಸಾಗಬೇಕು ಅಂತಂದ್ರೆ ಹಡಗು ಸಮುದ್ರದಲ್ಲಿ ಸಂಚಾರ ಮಾಡಲೇಬೇಕು. ಆದರೆ ಸಮುದ್ರಕ್ಕೆ ಸಾಗಬೇಕು ಅಂತಂದ್ರೆ ಅಲ್ಲಿ ಸಿಗುವಂತ ಅಳಿವೆ ಬಾಗಿಲಲ್ಲೇ ಹೂಳು ತುಂಬಿ ಹಡಗು ಹೋಗಲಾಗದಂತ ಪರಿಸ್ಥಿತಿ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಕರಾವಳಿಯ ಅಳಿವೆ ಬಾಗಿಲಿನಲ್ಲಿ ಹೂಳು, ಸರ್ಕಾರಕ್ಕೆ ಕಾಣುತ್ತಿರುವ ಮೀನುಗಾರರ ಗೋಳು. ಕರಾವಳಿ ಜೀವನಡಿ ಅಂದ್ರೆ ಮತ್ಸ್ಯ ಉದ್ಯಮ. ಪ್ರತಿದಿನ ಕೋಟಿ ರೂಪಾಯಿ ವಹಿವಾಟು ಆಗುವಂತಹ ಮೀನುಗಾರಿಕೆ ಬಗ್ಗೆ ಸರ್ಕಾರದ ಆಸಕ್ತಿ ತೋರ್ತಾ ಇಲ್ಲ. ಸಮುದ್ರ ಮತ್ತು ಬಂದರನ್ನ ಸಂಧಿಸುವ ಅಳಿವೆ ಬಾಗಿಲಿನಲ್ಲಿ ಹೂಳು ತುಂಬಿದೆ. ಇದೇ ಜಾಗದಲ್ಲಿ ಕಳೆದ 10 ವರ್ಷಗಳಲ್ಲಿ 55ಕ್ಕೂ ಅಧಿಕ ಮೀನುಗಾರರು ಮೃತಪಟ್ಟಿದ್ರೆ 100ಕ್ಕೂ ಅಧಿಕ ಬೋಟ್ಗಳು ಹಾನಿಗೀಡಾಗಿವೆ. ಇದಕ್ಕೆ ಕಾರಣವಾಗಿದ್ದೇ ಈ ಹೂಳು. ಅಳಿವೆ ಬಾಗಿಲಿನಲ್ಲಿ ಹೂಳಿನಿಂದ ಮೀನುಗಾರಿಕೆ ಬೋಟ್ಗಳಿಗೆ ಭಾರಿ ಹಾನಿಯಾಗ್ತಾ ಇದೆ. ಬೋಟ್ಗಳ ತಳಕ್ಕೆ ಹಾನಿಯಾಗುತ್ತಿದ್ದು ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟಾಗ್ತಿದೆ. ಮೀನುಗಾರಿಕಾ ಇಲಾಖೆ ಮಾತ್ರ ಸರ್ಕಾರಕ್ಕೆ ಪ್ರತಿ 2 ವರ್ಷಕ್ಕೊಮ್ಮೆ ಹೂಳು ತೆಗೆತಾ ಇರುವುದಾಗಿ ಹೇಳ್ತಾ ಇದೆ. ಇದಕ್ಕಾಗಿ ಪ್ರತಿ ವರ್ಷ ಕೋಟಿ ರೂಪಾಯಿ ಲೆಕ್ಕದಲ್ಲಿ ಬಿಲ್ ಪಡೆಯಲಾಗ್ತಾ ಇದೆ ಎಂಬ ಆರೋಪ ಕೇಳಿಬಂದಿದೆ. ಇವತ್ತು ನಮ್ಮ ಡಿಮಾಂಡ್ ಏನಂತ ಹೇಳಿದ್ರೆ, ಮಂಗಳೂರು, ಮಲ್ಪೆ, ಕಾರವಾರ ಎಲ್ಲೇ ಇರಲಿ ನಮ್ಮ ಫಿಶರೀಸ್ ಹಾರ್ಬರ್, ನಮ್ಮ ಫಿಶರೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಸೂಕ್ತವಾದ ಒಂದು ಕಟ್ಟಿಂಗ್ ಜಿಜರ್ ಕಂಪಲ್ಸರಿ ಇಡಬೇಕು. ಇದು ಯಾಕೆ ಇರಬೇಕಂತ ಹೇಳಿದ್ರೆ 25 ವರ್ಷದಿಂದ ಡ್ರೆಡ್ಜಿಂಗ್ ಆಗಿಲ್ಲ. ಟೆಂಡರ್ ಹಾಕಿದ್ರೆ ಯಾರು ಬರೋದಿಲ್ಲ. ಮೊನ್ನೆ ಮತ್ಸ್ಯ ಸಂಪದ ಯೋಜನೆಯಲ್ಲಿ 29.5 ಕೋಟಿಯ ಟೆಂಡರ್ ಆಗಿ ಎಲ್ಲ ಆಗಿಯೂ ಒಂದು 6-7 ಇಯರ್ಸ್ ಆಯಿತು. ಇವತ್ತಿನ ಕೆಲಸ ಸ್ಟಾರ್ಟ್ ಆಗಿಲ್ಲ. ಸೊ ಮೊನ್ನೆ ಡಿಸಿ ಅವರು ಪೋರ್ಟ್ ಇಂಜಿನಿಯರ್ ಕರೆಸಿಬಿಟ್ಟು ಎಲ್ಲ ಮಾತಾಡಿದಾಗ,
ಪಬ್ಲಿಕ್ ರೇಂಜ್ ಮಾಡಿದಾಗ ನಾವೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ವಿ. ರಾಜ್ಯದಲ್ಲಿ 20,000ಕ್ಕೂ ಹೆಚ್ಚು ಮೀನುಗಾರಿಕಾ ಬೋಟ್ಗಳಿವೆ. ಹೀಗಿದ್ರೂ ಕೂಡ ಮೀನುಗಾರಿಕೆ ಇಲಾಖೆಯಲ್ಲಿ ಹೂಳು ತೆಗೆಯುವ ಡ್ರೆಡ್ಜಿಂಗ್ ಇಲ್ಲ. ಕೇರಳ ಸರ್ಕಾರ ಸ್ವತಃ ಡ್ರೆಡ್ಜಿಂಗ್ ಮಿಷನ್ ಹೊಂದಿದೆ. ಆದರೆ ಕರ್ನಾಟಕ ಸರ್ಕಾರ ಮಾತ್ರ ಡ್ರೆಡ್ಜಿಂಗ್ ಖರೀದಿಸಲು ಮೀನಾಮೇಷ ನೋಡ್ತಾ ಇದೆ. ಬಂದರಿನಲ್ಲೂ ಹೂಳು ತುಂಬಿ ಪ್ರತಿ ವರ್ಷ ಮೀನುಗಾರ ಕಾರ್ಮಿಕರು ಜೀವವನ್ನ ಕಳೆದುಕೊಳ್ಳುತ್ತಿದ್ದಾರೆ. ಇನ್ನಾದರೂ ಕೂಡ ಸರ್ಕಾರ ಮೀನುಗಾರರ ಜೀವವನ್ನ ರಕ್ಷಣೆ ಮಾಡುವಂತಹ ಮನಸ್ಸು ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ದಿನೇಶ್ ಕಾಚಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮೀನುಗಾರಿಕೆ ಕರಾವಳಿ ಜನರ ಬದುಕು, ಸಾವಿರಾರು ಕುಟುಂಬದ ಜೀವನ ಆಧಾರ. ಮೀನುಗಾರಿಕೆ ಸುಗಮವಾಗಿ ಸಾಗಬೇಕು ಅಂತಂದ್ರೆ ಹಡಗು ಸಮುದ್ರದಲ್ಲಿ ಸಂಚಾರ ಮಾಡಲೇಬೇಕು. ಆದ್ರೆ ಸಮುದ್ರಕ್ಕೆ ಸಾಗಬೇಕು ಅಂತಂದ್ರೆ ಅಲ್ಲಿ ಸಿಗುವಂತ ಅಳಿವೆ ಬಾಗಿಲಲ್ಲೇ ಹೂಳು ತುಂಬಿ ಹಡಗು ಹೋಗಲಾಗದಂತ ಪರಿಸ್ಥಿತಿ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಕರಾವಳಿಯ ಅಳಿವೆ ಬಾಗಿಲಿನಲ್ಲಿ ಹೂಳು. ಸರ್ಕಾರಕ್ಕೆ ಕಾಣುತ್ತಿರುವ ಮೀನುಗಾರರ ಗೋಳು. ಕರಾವಳಿ ಜೀವನಡಿ ಅಂದ್ರೆ ಮತ್ಸ್ಯ ಉದ್ಯಮ. ಪ್ರತಿದಿನ ಕೋಟಿ ರೂಪಾಯಿ ವಹಿವಾಟು ಆಗುವಂತಹ ಮೀನುಗಾರಿಕೆ ಬಗ್ಗೆ ಸರ್ಕಾರದ ಆಸಕ್ತಿ ತೋರ್ತಾ ಇಲ್ಲ. ಸಮುದ್ರ ಮತ್ತು ಬಂದರನ್ನ ಸಂಧಿಸುವ ಅಳಿವೆ ಬಾಗಿಲಿನಲ್ಲಿ ಹೂಳು ತುಂಬಿದೆ. ಇದೇ ಜಾಗದಲ್ಲಿ ಕಳೆದ 10 ವರ್ಷಗಳಲ್ಲಿ 55ಕ್ಕೂ ಅಧಿಕ ಮೀನುಗಾರರು ಮೃತಪಟ್ಟಿದ್ರೆ 100ಕ್ಕೂ ಅಧಿಕ ಬೋಟ್ಗಳು ಹಾನಿಗೀಡಾಗಿವೆ. ಇದಕ್ಕೆ ಕಾರಣವಾಗಿದ್ದೇ ಈ ಹೂಳು. ಅಳಿವೆ ಬಾಗಿಲಿನಲ್ಲಿ ಹೂಳಿನಿಂದ ಮೀನುಗಾರಿಕೆ ಬೋಟ್ಗಳಿಗೆ ಭಾರಿ ಹಾನಿಯಾಗ್ತಾ ಇದೆ. ಬೋಟ್ಗಳ ತಳಕ್ಕೆ ಹಾನಿಯಾಗುತ್ತಿದ್ದು ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟಾಗ್ತಿದೆ. ಮೀನುಗಾರಿಕಾ ಇಲಾಖೆ ಮಾತ್ರ ಸರ್ಕಾರಕ್ಕೆ ಪ್ರತಿ 2 ವರ್ಷಕ್ಕೊಮ್ಮೆ ಹೂಳು ತೆಗೆತಾ ಇರುವುದಾಗಿ ಹೇಳ್ತಾ ಇದೆ. ಇದಕ್ಕಾಗಿ ಪ್ರತಿ ವರ್ಷ ಕೋಟಿ ರೂಪಾಯಿ ಲೆಕ್ಕದಲ್ಲಿ ಬಿಲ್ ಪಡೆಯಲಾಗ್ತಾ ಇದೆ ಎಂಬ ಆರೋಪ ಕೇಳಿಬಂದಿದೆ. ಇವತ್ತು ನಮ್ಮ ಡಿಮಾಂಡ್ ಏನಂತ ಹೇಳಿದ್ರೆ, ಮಂಗಳೂರು, ಮಲ್ಪೆ, ಕಾರವಾರ ಎಲ್ಲೇ ಇರಲಿ ನಮ್ಮ ಫಿಶರೀಸ್ ಹಾರ್ಬರ್, ನಮ್ಮ ಫಿಶರೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಸೂಕ್ತವಾದ ಒಂದು ಕಟ್ಟಿಂಗ್ ಜಿಜರ್ ಕಂಪಲ್ಸರಿ ಇಡಬೇಕು. ಇದು ಯಾಕೆ ಇರಬೇಕಂತ ಹೇಳಿದ್ರೆ 25 ವರ್ಷದಿಂದ ಡ್ರೆಡ್ಜಿಂಗ್ ಆಗಿಲ್ಲ. ಟೆಂಡರ್ ಹಾಕಿದ್ರೆ ಯಾರು ಬರೋದಿಲ್ಲ. ಮೊನ್ನೆ ಮತ್ಸ್ಯ ಸಂಪದ ಯೋಜನೆ 29.5 ಕೋಟಿಯ ಟೆಂಡರ್ ಆಗಿ ಎಲ್ಲ ಆಗಿಯೂ ಒಂದು 6-7 ಇಯರ್ಸ್ ಆಯಿತು. ಇವತ್ತಿನ ಕೆಲಸ ಸ್ಟಾರ್ಟ್ ಆಗಿಲ್ಲ. ಸೊ ಮೊನ್ನೆ ಡಿಸಿ ಅವರು ಪೋರ್ಟ್ ಇಂಜಿನಿಯರ್ ಕರೆಸಿಬಿಟ್ಟು ಎಲ್ಲ ಮಾತಾಡಿದಾಗ, ಪಬ್ಲಿಕ್ ರೇಂಜ್ ಮಾಡಿದಾಗ ನಾವೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ವಿ. ರಾಜ್ಯದಲ್ಲಿ 20,000ಕ್ಕೂ ಹೆಚ್ಚು ಮೀನುಗಾರಿಕಾ ಬೋಟ್ಗಳಿವೆ. ಹೀಗಿದ್ರೂ ಕೂಡ ಮೀನುಗಾರಿಕೆ ಇಲಾಖೆಯಲ್ಲಿ ಹೂಳು ತೆಗೆಯುವ ಡ್ರೆಡ್ಜಿಂಗ್ ಇಲ್ಲ. ಕೇರಳ ಸರ್ಕಾರ ಸ್ವತಃ ಡ್ರೆಡ್ಜಿಂಗ್ ಮಿಷನ್ ಹೊಂದಿದೆ. ಆದರೆ ಕರ್ನಾಟಕ ಸರ್ಕಾರ ಮಾತ್ರ ಡ್ರೆಡ್ಜಿಂಗ್ ಖರೀದಿಸಲು ಮೀನಾಮೇಷ ನೋಡ್ತಾ ಇದೆ. ಬಂದರಿನಲ್ಲೂ ಹೂಳು ತುಂಬಿ ಪ್ರತಿ ವರ್ಷ ಮೀನುಗಾರ ಕಾರ್ಮಿಕರು ಜೀವವನ್ನ ಕಳೆದುಕೊಳ್ಳುತ್ತಿದ್ದಾರೆ. ಇನ್ನಾದರೂ ಕೂಡ ಸರ್ಕಾರ ಮೀನುಗಾರರ ಜೀವವನ್ನ ರಕ್ಷಣೆ ಮಾಡುವಂತಹ ಮನಸ್ಸು ಮಾಡಬೇಕಾಗಿದೆ.